ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರಾಜ್ಯಕ್ಕೆ 5ನೇ ರ್ಯಾಂಕ್ ಬಂದಿರತಕ್ಕಂಥ ನಾಗವೇಣಿ ಅನ್ನುವಂಥ ವಿದ್ಯಾರ್ಥಿನಿಯ ಯಶೋಗಾಥೆಯನ್ನು ಈ ಸಂಚಿಕೆಯ ಮುಖಾಂತರ ನಾಡಿನ ಸರ್ವ ವಿದ್ಯಾರ್ಥಿಗಳಿಗೂ ಕೂಡ ಹಾಗೂ ಸರ್ವ ಅಧ್ಯಾಪಕರಿಗೂ, ಶಿಕ್ಷಕರಿಗೂ ಹಾಗೂ ಎಲ್ಲ ತಂದೆ ತಾಯಿಗಳಿಗೂ ಕೂಡ ತಿಳಿಸುವ ಒಂದು ಉದ್ದೇಶದಿಂದ ಕನ್ನಡಿಗ ಚಾನಲ್ ವೈಟಿ ಈ ಸಂಚಿಕೆಯನ್ನು ಮಾಡ್ತಾ ಇದೆ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾಕಂದರೆ ಸರ್ಕಾರಿ ಕಾಲೇಜ್ ಅಂದ್ರೇ ಮೂಗು ಮುರಿಯುವ ಒಂದು ವರ್ಗ ಅನ್ನೋದಿದೆ. ಆ ಮೂಗು ಮುರಿಯುವ ವರ್ಗಕ್ಕೆ ಇವತ್ತು ನಾಗವೇಣಿ ಅನ್ನುವಂಥ ಒಬ್ಬ ವಿದ್ಯಾರ್ಥಿನಿ, ಅದು PUC ತರಗತಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿನಿ, ಅವರ ಕಣ್ಣು ತೆರೆಸಿರಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆ ಸರ್ಕಾರಿ ಕಾಲೇಜಿನಲ್ಲಿ ಓದ್ತಿರ್ತಕ್ಕಂಥ ಬಡ ಮಕ್ಕಳ ತಂದೆ ತಾಯಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಬಂದಿರಲಿಕ್ಕೂ ಕೂಡ ಸಾಕು. ಯಾಕಂದ್ರೆ ಕಾಲೇಜು ವಿದ್ಯಾರ್ಥಿಗಳಂದರೆ ಅಲ್ಲಿ ಏನು ವ್ಯವಸ್ಥೆ ಸರಿ ಇರೋದಿಲ್ಲ, ಆಮೇಲೆ ಪಾಠ ಪ್ರವಚನಗಳು ಸರಿಯಾಗಿ ನಡೆಯೋದಿಲ್ಲ, ಹಾಗೂ ಲೆಕ್ಚರರ್ಸ್ ಸರಿಯಾಗಿ ಕಾಲೇಜಿಗೆ ಬರೋದಿಲ್ಲ, ಹಾಗೂ ಅಲ್ಲಿ ಯಾವುದೇ ಒಂದು ಕಾಂಪಿಟೇಟಿವ್ ವಿಷಯ ಆಗೋದಿಲ್ಲ ಅನ್ನುವಂಥ ಹಲವಾರು ಭಾವನೆಗಳು ನಮ್ಮ ರಾಜ್ಯದ ಎಲ್ಲ ಪಾಲಕರು ಹಾಗೂ ವಿದ್ಯಾರ್ಥಿನಿಯರ ಒಂದು ಮನದಾಳದಲ್ಲಿ ಮೂಡಿರತಕ್ಕಂಥ ಒಂದು ಕಟು ವಾಸ್ತವ. ಆ ವಾಸ್ತವಕ್ಕೆ ಧ್ವನಿಯಾಗಿ ನಿಂತಿರ್ತಕ್ಕಂಥ ನಾಗವೇಣಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಬಂದಲಲ್ಲ, ಅದನ್ನು ನಾವು ಕೂಡ ಮೆಚ್ಚಬೇಕು ಹಾಗೂ ಅವಳಿಗೆ ನಾವು ಅಭಿನಂದನೆಗಳನ್ನು ಕೂಡ ಸಲ್ಲಿಸಬೇಕು. ನಾಗವೇಣಿ, ನಿನಗೆ ಕನ್ನಡಿಗ ಚಾನಲ್ ವೈಟಿಯಿಂದ ತುಂಬ ಹೃದಯದ ಅಭಿನಂದನೆಗಳು ಮಗಳೇ. ನೀನು ನಿನ್ನ ಆಸೆ ರಾಜಕೀಯ ಕ್ಷೇತ್ರ ಇದೆ ಅಂತ ಹೇಳ್ತಾ ಇದ್ದೀಯಾ, ಅದರಲ್ಲಿ ಆದರೂ ಮುಂದೆ ಬಾ. ಅಥವಾ ನಿನ್ನ ತಂದೆ ತಾಯಿಗಳು, ನಿಮ್ಮ ತಂದೆ ಒಬ್ಬ ಅಂಗವಿಕಲ ಅಂತ ಹೇಳಿದ್ರಿ, ಆಮೇಲೆ ನಿಮ್ಮ ತಾಯಿ ಅವಳು ಕೂಡ ಕೂಲಿ ಕೆಲಸ ಅಂದರೆ ಮನೆ ಕೆಲಸ ಮಾಡಿ ಜೀವನ ಸಾಗಿಸ್ತೀವಿ ನಾವು ಅನ್ನುವಂಥ ಒಂದು ಕಠೋರ ಸತ್ಯವನ್ನು ಕನ್ನಡಿಗ ಚಾನಲ್ ವೈಟಿ ಮೆಚ್ಚಿ ನಿಮ್ಮನ್ನು ನಾನು ಅಭಿನಂದಿಸ್ತೀನಿ ಹಾಗೂ ಹರಿಸ್ತೀನಿ. ನಿಮ್ಮ ಯಾವುದೇ ಒಂದು ಗುರಿ ಮುಟ್ಟುವ ಒಂದು ಕಾರ್ಯಕ್ಕೆ ನಮ್ಮ ಕನ್ನಡಿಗ ಚಾನಲ್ ವೈಟಿ ಸದಾ ನನಗೆ ಬೆಂಗಾವಲಾಗಿ ನಿಲ್ತತಿ ಅನ್ನುವಂಥ ಒಂದು ಆಶಾಭಾವನೆ ನಾನು ಇಟ್ಕೊಂಡಿದ್ದೇನೆ. ಯಾಕಂದರೆ ನಿಜಕ್ಕೂ ಕೂಡ ನಾನು ನಿರ್ಗತಿಕರ ಪರವಾಗಿ, ಬಡವರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಜೊತೆಗೆ ಅಶಕ್ತ ವಿದ್ಯಾರ್ಥಿಗಳ ಪರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತೈತಿ. ಯಾಕಂದ್ರೆ ಇವತ್ತು ಅವರಿಗೆ ಶ್ರೀಮಂತರ ಮಕ್ಕಳಿಗೆ ಎಷ್ಟು ಸವಲತ್ತುಗಳು ಇರ್ತವೆಯೋ ಅದರ 1% ಒಂದು ಅರ್ಧ % ಕೂಡ ಇರೋದಿಲ್ಲ. ಆದರೂ ಕೂಡ ಅವರು ತಮ್ಮ ಪ್ರತಿಭೆಯನ್ನು ರಾಜ್ಯಕ್ಕೆ ಪ್ರಚುರಪಡಿಸಿರ್ತಕ್ಕಂಥ ಈ ಒಂದು ಹೆಮ್ಮೆಯ ವಿಚಾರ ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಪಾಠ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಸರ್ಕಾರಿ ಕಾಲೇಜುಗಳಂತಂದ್ರೇ ಒಂದು ಥರ ತಾತ್ಸಾರದ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥವರಿಗೆ ನಾಗವೇಣಿ ಒಂದು ಉದಾಹರಣೆ. ಯಾಕಂದರೆ ಯಾವುದೇ ಕಾಲೇಜಿರಲಿ, ಆ ಕಾಲೇಜಿನಲ್ಲಿ ಸರ್ಕಾರಿ ಕಾಲೇಜಿನೇ ಇರಲಿ ಅಥವಾ ಖಾಸಗಿ ಕಾಲೇಜುಗಳೇ ಇರಲಿ, ಯಾವುದೇ ಕಾಲೇಜಿನಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ಯಾವುದೇ ತಾರತಮ್ಯವನ್ನು ತೋರಿಸದೇ ಪಾಠ ಮಾಡ್ತಿರ್ತಕ್ಕಂಥದ್ದು ಸರ್ವವಿದಿತ. ಅದನ್ನು ನಾವೆಲ್ಲರೂ ಕೂಡ ಒಪ್ಪಲೇಬೇಕು. ಯಾಕಂದರೆ ಎಲ್ಲರಿಗೂ ಕೂಡ ಅವರ ಕಾಲೇಜಿನಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು, ಅವರ ಶಾಲೆಗಳಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಪ್ರತಿಯೊಬ್ಬರು ಕೂಡ ನೀವೆಲ್ಲರೂ ನಮ್ಮ ಮಕ್ಕಳು ಅನ್ನುವಂಥ ಭಾವನೆಯಿಂದ ಶಿಕ್ಷಕ ಸಮೂಹ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರ್ತೈತಿ. ಆದರೆ ಅಲ್ಲೊಬ್ಬರು ಇಲ್ಲೊಬ್ಬರು ಅನ್ನೋಬ್ಬರು ಇರ್ತಾರೆ, ಅವರು ಕೂಡ ಏನೋ ಒಂದು ಪಾರ್ಸಲಿಟಿ ಮಾಡ್ತಿರ್ತಾರೆ. ಅದು ಅತಿ ಕಡಿಮೆ ಅಂತೇಳಿ ನಾನು ಆ ಪರ್ಸೆಂಟೇಜ್ ಕಡಿಮೆ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಯಾವುದೇ ಶಿಕ್ಷಕ ಸಮೂಹ ಅಂತಂದರೆ ಎಲ್ಲರೂ ಬರ್ತೀರಿ, ಇವತ್ತು ಗುರುಮಾತೆಯರು ಬರ್ತೀರಿ ಹಾಗೂ ಪುರುಷ ಶಿಕ್ಷಕರು ಬರ್ತೀರಿ, ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ನಿಮ್ಮಂಥ ಶಿಕ್ಷಕರು ಇದ್ದಾಗಲೇ ಇಂಥ ಪ್ರತಿಭೆಗಳು ಹೊರಗೆ ಬರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಮಾರ್ಮಿಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾಗವೇಣಿ ಹೇಳಿದ್ದು, ನಾನು ಯಾವತ್ತು ನನ್ನ ಕ್ಲಾಸ್ ಸ್ಟಾರ್ಟ್ ಆದವಲ್ಲ ಆವತ್ತಿನಿಂದಲೇ ನಾನು ಓದಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೆ. ಹಾಗೂ ನಾನು ಯಾವತ್ತೂ ಕೂಡ ಮೊಬೈಲನ್ನು ನಾನು ಬಳಸ್ತಾ ಇರಲಿಲ್ಲ. ಹಾಗೂ ಯಾವುದೇ ಒಂದು ಚರ್ಚೆಗಳಲ್ಲಿಯೋ ಅಂದರೆ
ಹರಟೆಯಲ್ಲಿ ನಾನು ಭಾಗವಹಿಸಲಿಲ್ಲ. ಆದ್ದರಿಂದ ನಾನು ದಿನಕ್ಕೆ ಸುಮಾರು 5 ರಿಂದ 6 ಗಂಟೆ ಅಭ್ಯಾಸ ಮಾಡಿ ಈ ಒಂದು ರ್ಯಾಂಕನ್ನು ಪಡೆದುಕೊಂಡೆ ಅನ್ನುವಂಥ ಒಂದು ಮನದಾಳದ ಮಾತನ್ನು ಬಿಚ್ಚಿ ಇಟ್ಟಾಗ 5-6 ತಾಸು, ಯಾಕಂದರೆ 24 ತಾಸನ್ನೇ ನಾವು ಕಳೀತಿರ್ಬೇಕಾದ್ರೆ 5-6 ತಾಸು ನಾವು ಅಭ್ಯಾಸ ಮಾಡಿದರೆ ಏನು ರ್ಯಾಂಕ್ನಲ್ಲೇ ಬರ್ತೀವಿ. ಆದರೆ ಇವತ್ತಿನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ದಿನದ 24 ಗಂಟೆಗಳನ್ನು ಕೂಡ ಅವರು ಎಲ್ಲ ವಿದ್ಯಾರ್ಥಿಗಳಲ್ಲ, ದಿನದ 24 ಗಂಟೆಗಳು ಕೂಡ ಅವರು ಹರಟೆ ಹಾಗೂ ವಿನಾಕಾರಣ ಕಾಲಹರಣ ಮಾಡ್ತಾ ಇದ್ದಾರೆ. ಅದನ್ನು ಅವರ ಮನೆಯವರು ಅಂದರೆ ಅವರ ತಂದೆ ತಾಯಿಗಳು ಹಾಗೂ ಅವರ ದೊಡ್ಡ ಸಹೋದರ ಸಹೋದರಿಯರು ಕೂಡ ಗಮನಿಸಬೇಕು. ಜೊತೆಗೆ ಅವರು ವಿದ್ಯಾಭ್ಯಾಸ ಅಂದರೆ ಸ್ಟಡಿ ಮಾಡಲಿಕ್ಕೆ ಅಣಿಯಾಗುವಂತೆ ಅವರಿಗೆ ಏನಾದರೂ ಒಂದು ಹಿತವಚನವನ್ನು ಹಾಗೂ ಹಿರಿಯರಿಂದ ಅವರಿಗೆ ಮಾರ್ಗದರ್ಶನವನ್ನು ಮಾಡಿಸುವುದು ಒಳಿತು. ಹೀಗಾದಾಗ ಮಾತ್ರ ನಮ್ಮ ರಾಜ್ಯದಲ್ಲಿ ಹೊಸ ಪ್ರತಿಭೆಗಳು ಉಂಟಾಗಲಿಕ್ಕೆ, ಅವರು ಪ್ರತಿಭೆಗಳ ಅನಾವರಣ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಅನ್ನುವಂಥ ಒಂದು ಒಳ್ಳೆಯ ಉತ್ಸಾಹದ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪಾಲಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನನ್ನ ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ, ನನ್ನ ಮಕ್ಕಳು ಹೋಗ್ತಕ್ಕಂಥ ಕಾಲೇಜು ಅಂಥ ಒಳ್ಳೆಯ ಕಾಲೇಜಿದೆ, ಇಂಥ ಒಳ್ಳೆಯ ಕಾಲೇಜಿದೆ ಅನ್ನುವಂಥ ಒಂದು ಅಸಡ್ಡೆಯನ್ನು ನೀವು ತೋರಬೇಡ್ರಿ. ಯಾಕಂದರೆ ಕಾಲೇಜಿನಲ್ಲಿ ಶಿಕ್ಷಕಿಯರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋದು ಅಷ್ಟೇ ಸತ್ಯ. ಆದರೆ ನಿಮ್ಮ ಮಕ್ಕಳು ಆ ಕಾಲೇಜಿನಲ್ಲಿ ಅವರು ಯಾವ ರೀತಿ ಪಾಠ ಪ್ರವಚನಗಳನ್ನು ಕೇಳ್ತಾ ಇದ್ದಾರೆ, ಮನೆಯಲ್ಲಿ ಬಂದು ಅವರು ಯಾವ ರೀತಿ ತಮ್ಮ ಒಂದು ಆವತ್ತಿನ ದಿನದ ಒಂದು ಪಾಠ ಪ್ರವಚನದ ಬಗ್ಗೆ ಯಾವ ರೀತಿ ಮತ್ತೊಮ್ಮೆ ಅವರು ರಿಪೀಟ್ ಮಾಡ್ತಿರ್ತಾರೆ, ಮುಂದಿನ ಪಾಠಗಳ ಬಗ್ಗೆ ಯಾವ ರೀತಿ ಅವರು ಮುಂದುವರಿತಿದ್ದಾರೆ ಅನ್ನೋದನ್ನು ಅರಿತುಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಪಾಲಕರಲ್ಲಿಯೂ ಕೂಡ ಇದೆ. ಅದನ್ನು ನೀವು ಮರೆಯಬಾರದು. ಯಾಕಂದ್ರೆ ಎಲ್ಲವನ್ನು ನಾವು ಶಿಕ್ಷಕ ಸಮೂಹದ ಮೇಲೆ ಹಾಕಿದರೆ ಪಾಪ ಅವರು ಏನು ಮಾಡ್ಯಾರು, ಅವರ ಕಡೆ ಇರೋದು ಕೇವಲ 45 ನಿಮಿಷ. ಒಬ್ಬ ಶಿಕ್ಷಕ ಪೀರಿಯಡ್ ಪ್ರಕಾರ ಕೆಲಸ ಮಾಡ್ತಿರ್ತಾರೆ, ಅವರ ಕಡೆ ಇರೋದು ನಿಮ್ಮ ಮಕ್ಕಳು ಕೇವಲ 45 ನಿಮಿಷ. 24 ಗಂಟೆಗಳಲ್ಲಿ 45 ನಿಮಿಷಗಳು ಮಾತ್ರ ಆ ಶಿಕ್ಷಕನ ಒಂದು ಸುಪರ್ದಿಯಲ್ಲಿ ನಿಮ್ಮ ಮಕ್ಕಳು ಇರ್ತವೆ. ಆದರೆ ಉಳಿದ ಎಲ್ಲ ಸಮಯವನ್ನು ಕಾಲೇಜಿನಲ್ಲಿಯೋ ಹಾಗೂ ನಿಮ್ಮ ಮನೆಯಲ್ಲಿಯೋ ಅಥವಾ ಅವರ ಗೆಳೆಯರ ಬಳಗದಲ್ಲಿಯೋ ಅವರು ಕಳೀತಿರ್ತಾರೆ. ಆ ಒಂದು ಗೆಳೆಯರ ಬಳಗ ಇರಲಿ, ಅವು ಆಟ ಪಾಠ ಮಾಡೋದ್ರಲ್ಲಿ ತಪ್ಪಿಲ್ಲ, ಆಟನೂ ಮಾಡಲಿ, ಜೊತೆಗೆ ಅವರು ಹರಟೆನೂ ಹೊಡೀಲಿ, ನಿಮ್ಮ ಜೊತೆಗೆ ಕಾಲನೂ ಕಳೀಲಿ. ಆದರೆ ಅವರು ಮಾಡ್ತಿರ್ತಕ್ಕಂಥ ವಿದ್ಯಾಭ್ಯಾಸದ ಕಡೆಗೆ ನಿಮ್ಮೆಲ್ಲರ ಒಂದು ಮುತುವರ್ಜಿಯನ್ನು ವಹಿಸಿದರೆ ನೀವೆಲ್ಲರೂ ಕೂಡ ಒಳ್ಳೆಯ ಆದರ್ಶ ಪಾಲಕರಾಗ್ತೀರಾ. ಹಾಗೂ ಶಿಕ್ಷಕರಿಗೂ ಕೂಡ ನೀವು ಜೊತೆಯಾಗಿ ನಿಂತರೆ ಆ ಶಿಕ್ಷಕರಿಗೂ ಕೂಡ ಇನ್ನೂ ಒಂದು ಹೆಚ್ಚಿನ ಹುಮ್ಮಸ್ಸು ಬರ್ತೈತಿ. ಅವರು ಮಕ್ಕಳಿಗೆ ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಮಾಡಿಸಲಿಕ್ಕೆ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂಥ ಒಂದು ಕಟು ವಾಸ್ತವ ಸತ್ಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ. ಎಲ್ಲ ವಿದ್ಯಾರ್ಥಿನಿಯರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನೀವು ಜೀವನದಲ್ಲಿ ಏನೇ ಸಾಧನೆ ಮಾಡಿರಿ, ನೀವು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅನ್ನೋದು ಬೇಡ. ನೀವು ಏನೇ ಮಾಡಿ ಒಳ್ಳೆಯ ರೀತಿಯಿಂದ ನೀವು ಅಭ್ಯಾಸ ಮಾಡಿ ಮೊದಲು, ಆಮೇಲೆ ನೀವು ನಿಮ್ಮ ಶಿಕ್ಷಣ ಮುಗಿದ ನಂತರ ಒಂದು ತೀರ್ಮಾನಕ್ಕೆ ಬನ್ನಿ. ಆವಾಗ ನಾನು ಏನು ಮಾಡಿದರೆ ಒಳಿತಾಗ್ತತಿ, ನನ್ನ ಜೀವನ ಉಜ್ವಲವಾಗ್ತತಿ, ನಾನು ಜೀವನದಲ್ಲಿ ಮುಂದೆ ಬರಲಿಕ್ಕೆ ನಾನು ಪಟ್ಟಂಥ ಪರಿಶ್ರಮಕ್ಕೆ ಒಂದು ಪ್ರತಿಫಲ ಯಾವ ನಿಟ್ಟಿನಲ್ಲಿ ಯಾವ ಕ್ಷೇತ್ರದಲ್ಲಿ ನಾನು ಸಾಧಿಸಬಲ್ಲೆ ಅನ್ನುವಂಥ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಹೊಳೆಯುತ್ತೆ. ಆ ಸಂದರ್ಭದಲ್ಲಿ ನೀವು ವಿಚಾರ ಮಾಡಿರಂತೆ ಈಗಲೂ ಕೂಡ ನಿಮಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ. ನೀವು ಮುಂದೆ ಏನು ಓದ್ತಿರೋ ಆ ಒಂದು ವಿದ್ಯಾಭ್ಯಾಸದಲ್ಲಿ ನಿಮಗೆ ಒಳ್ಳೆಯದಾಗಲಿ. ನೀವು ಪ್ರತಿ ವರ್ಷ ಟಾಪ್ನಲ್ಲಿ ಬರುವಂಥ ವಿದ್ಯಾರ್ಥಿಯೇನರಾಗಲಿ, ನಿಮ್ಮ ಶಾಲೆಗೆ, ನಿಮ್ಮ ಕಾಲೇಜಿಗೆ, ನಿಮಗೆ ಕಲಿಸಿರ್ತಕ್ಕಂಥ ಗುರು ವೃಂದಕ್ಕೆ, ಜೊತೆಗೆ ನಿಮ್ಮ ತಂದೆ ತಾಯಿಗಳಿಗೆ ಹೆಸರು ತರುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ವಿದ್ಯಾರ್ಥಿನಿಯರು ಮಾಡಿರಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಈ ನಾಗವೇಣಿ ಅವಳ ಒಂದು ಯಶೋಗಾಥೆಯನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಆ ನಂತರ ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಸಾಕ್ಷಿ. ಜೊತೆಗೆ ಈ ಸಂಚಿಕೆಯನ್ನು ಪ್ರತಿಯೊಂದು ಮನೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ನನಗೂ ಕೂಡ ಒಂದು ಬಲ ಸಿಕ್ಕಂತಾಗ್ತೈತಿ. ಹಾಗೂ ನಿಮ್ಮ ಕಮೆಂಟನ್ನು ಕೂಡ ಕನ್ನಡಿಗ ಚಾನಲ್ YTಯ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.